ಕರ್ನಾಟಕ ಒಂದು ಕಾಲದಲ್ಲಿ ದೇಶಕ್ಕೆ ಮಾದರಿಯಾದಂತ ರಾಜ್ಯ ಆಗಿತ್ತು. ಕರ್ನಾಟಕವನ್ನ ಶಾಂತಿಪ್ರಿಯ ರಾಜ್ಯ, ಕರ್ನಾಟಕವನ್ನ ಅಭಿವೃದ್ಧಿಯ ರಾಜ್ಯ, ಕರ್ನಾಟಕದ ಬೆಂಗಳೂರನ್ನ ಗಾರ್ಡನ್ ಸಿಟಿ, ಉದ್ಯಾನವನ ಕ್ಯಾಪಿಟಲ್, ಕರ್ನಾಟಕ ಐಟಿ ಸಿಟಿ, ಬುದ್ಧಿವಂತರ ರಾಜ್ಯ ಅನ್ನುವಂತ ಹೆಗ್ಗಳಿಕೆ ಕರ್ನಾಟಕಕ್ಕೆ ಇತ್ತು. ಆದ್ರೆ ಇವತ್ತಿನ ಕರ್ನಾಟಕ ಬೇಡದ ಕಾರಣಕ್ಕಾಗಿ ಚರ್ಚೆಯಲ್ಲಿ ಬರ್ತಾ ಇದೆ. ದೇಶದ ಯಾವುದೇ ಜಾಗಕ್ಕೆ ಹೋದ್ರೂ ಕೂಡ ನಿಮ್ಮ ಕರ್ನಾಟಕಕ್ಕೆ ಏನಾಗಿದೆ ಅನ್ನುವಂತ ಕುಹಕದ ಪ್ರಶ್ನೆ ಬರ್ತಾ ಇದೆ. ವಾಟ್ ಹ್ಯಾಪನ್ ಟು ಯುವರ್ ಕರ್ನಾಟಕ, ವೈ ದಿಸ್ ಇಸ್ ಹ್ಯಾಪನಿಂಗ್, ಕ್ಯಾ ಹೋ ರಹೆ ಹೈ, ಇದೇ ಪ್ರಶ್ನೆಗಳು. ಕರ್ನಾಟಕದಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಅಭಿವೃದ್ಧಿ ಇಲ್ಲ ಅನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗ್ತಾ ಇದೆ. ಇವತ್ತು ಕರ್ನಾಟಕದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತ್ರ ನಾನು ಮಾತಾಡಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕದಲ್ಲಿ ಒಬ್ರು ಗೃಹ ಸಚಿವರಿದ್ದಾರೆ, ಅವರು ಇದಾರೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ನಮ್ಗೆ. ಮಾಧ್ಯಮದವರು ಕೇಳುವ ಪ್ರಶ್ನೆ ಅಥವಾ ಜನರು ಕೇಳುವ ಪ್ರಶ್ನೆ, ಶಾಸಕರು ಕೇಳುವ ಪ್ರಶ್ನೆಗೆ ಅವ್ರದ್ದು ಒಂದೇ ಉತ್ತರ, ನಂಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡ್ತೀನಿ, ನಂಗೆ ಮಾಹಿತಿ ಇಲ್ಲ. ಇದು ಅವ್ರದ್ದು ಫಿಕ್ಸೆಡ್ ಆನ್ಸರ್. ಅವ್ರಿಗೆ ಯಾವುದರ ಬಗ್ಗೆ ಮಾಹಿತಿ ಇರುತ್ತೆ ನಮ್ಗೆ ಗೊತ್ತಿಲ್ಲ. ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ರಾಜ್ಯದ ಮಂತ್ರಿಗಳು ಯಾವ ಜಿಲ್ಲೆಗೆ ಹೋಗಿ ಅವರವರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆದ್ರೂ ಅವರು ಮೀಟಿಂಗ್ ತಗೊಂತಿದಾರ ಅದು ಗೊತ್ತಿಲ್ಲ. ರಾಜ್ಯದ ಗೃಹ ಸಚಿವರು ಬೇರೆ ಬೇರೆ ಜಾಗಗಳಿಗೆ ಹೋಗಿ SP ಅನ್ನ, ಅಲ್ಲಿಯ ಪೊಲೀಸ್ ಆಫೀಸರ್ಸ್ ಅನ್ನ ಕೂತ್ಕೊಂಡು ಮೀಟಿಂಗ್ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಬೇಕು. ಯಾವತ್ತೂ ಅವ್ರು ಮಾಡಿಲ್ಲ. ಬೆಂಗಳೂರು ಬಿಟ್ಟು ಆಚೆ ಹೋಗಲ್ಲ. ಬೆಂಗಳೂರು ತುಮಕೂರು, ತುಮಕೂರು ಬೆಂಗಳೂರು. ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ದಾದ್ರು ಉದ್ಘಾಟನೆಗೆ, ಶಿಲಾನ್ಯಾಸಕ್ಕೆ ಹೋಗ್ತಾರೆ, ಅದು ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾರೆ. ಅವರಿಗೆ ಭೂಮಿಯಲ್ಲಿ ಏನ್ ನಡೆಯುತ್ತೆ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. DK ಶಿವಕುಮಾರ್ ಅವರ ರಾಜಕಾರಣ ಬರೀ ಬೆಂಗಳೂರಿಗೆ ಮತ್ತು ವಿಧಾನಸೌಧದ ಸುತ್ತಮುತ್ತ ತಿರುಗ್ತಾ ಇದೆ. ಬೇಗ ಅವರು ಮುಖ್ಯಮಂತ್ರಿ ಆಗ್ಬೇಕು, ಅಷ್ಟು ಬಿಟ್ರೆ ತಲೆಯಲ್ಲಿ ಇನ್ನೇನು ಇಲ್ಲ. ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮಹಿಳೆಯರ ಕೊಲೆ, ಬಾಲಕಿಯರನ್ನ ಇದು ನಿರಂತರವಾಗಿ ನಡೀತಾ ಇದೆ. ನಮ್ಮ ಪೊಲೀಸ್ ಸಿಬ್ಬಂದಿಯ ಟೋಪಿ ಬದಲಾವಣೆ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಿದೆ. ಅವರಿಗೆ ಕೈಗೆ ಶಕ್ತಿ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಯಾವುದೇ ಅಧಿಕಾರಿ ಕೂಡ ಅವರನ್ನು ಕೇಳಿದ್ರೆ ದುಡ್ಡು ಕೊಡದೆ ಟ್ರಾನ್ಸ್ಫರ್ ಆಗಲ್ಲ. ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಅಂತ ಮೊದಲೇ ಫಿಕ್ಸ್ ಇದೆ.